ಇದ್ಯಾಕೋ ಚೂರು ಸರಿ ಬರ್ತಿಲ್ಲ ರೀ. ಅಮ್ಮ ನನ್ಗೆ ಈ ತರ ಮೋಸ ಮಾಡ್ತಾಳೆ ಅಂತ ನನ್ ಕನ್ಸು ಒಂದ್ಸಲ ಎಣಿಸಿರ್ಲಿಲ್ಲ. ಜೀವನದಲ್ಲಿ ಎಲ್ಲ ನಾವು ಅಂದ್ಕೊಂಡು ಹಾಗೆ ಆಗೋದಿಲ್ಲ ಬರೀ. ಎಲ್ಲದಕ್ಕಿಂತ ಮುಂಚೆ ನಾವು ಕೂತ್ಕೊಂಡು ಮಾತಾಡಬೇಕು. ನಾವು ಅವರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡದೆ ಯಾವ ನಿರ್ಧಾರಕ್ಕೂ ಬರೋಕ್ಕಾಗಲ್ಲ. ಅಮ್ಮ ನನಗೆ ಮಾತು ಕೊಟ್ಟಿದ್ಲು ರೀ. ಅವಳು ಮಾತು ಕೊಟ್ಟಿರಲಿಲ್ಲ ಪರಿ, ನೀನು ಅದನ್ನು ತಗೊಂಡಿದ್ದು. ಅವಳು ಮನಸಾರೆ ಒಪ್ಪಿ ಆಯ್ತಮ್ಮ ಅಂತ ನಿನ್ನ ಮಾತಿಗೆ ಸಹಮತ ನೀಡಿರಲಿಲ್ಲ. ನೀನೇ ಬಲವಂತವಾಗಿ ಮಾತು ತಗೊಂಡಿದ್ದು. ಅದು ಅಲ್ಲದೆ ಅಮ್ಮ ಅವತ್ತು ನನ್ನ ಹತ್ರ ಮಾತಾಡಬೇಕು ಅಂತ ಬಂದಿದ್ಲು. ಆದರೆ ನಾನೇ ಅವಳಿಗೆ ಅವಕಾಶ ಕೊಡದೆ ನಿನ್ನ ಮೇಲೆ ನಂಬಿಕೆ ಇದೆಯಮ್ಮ ಅಂತ ಹೇಳಿ ಹೊರಟುಬಿಟ್ಟೆ. ಆಯಿತು, ನಾನೇ ಅವಳ ಹತ್ರ ಬಲವಂತವಾಗಿ ಮಾತು ತಗೊಂಡಿದೆ ಅಂತಲೇ ಇಟ್ಕೊಳ್ಳೋಣ. ಆದರೆ ಅವಳು ನಮ್ಮ ನಂಬಿಕೆಗೆ ಪೆಟ್ಟು ಕೊಟ್ಟಿದ್ದಂತೂ ಸುಳ್ಳಲ್ಲ ಅಲ್ವಾ? ನೀನು ಆ ಮಾತು ತಗೊಳ್ಳೋವರೆಗೂ ಅವಳಿಗೆ ನಮ್ಮಲ್ಲಿ ಆ ಭಾವನೆ ಇದೆ ಅಂತ ಗೊತ್ತೇ ಇರಲಿಲ್ಲ. ಅವಳು ಪ್ರೀತಿ ಮಾಡಲ್ಲ ಅಂತ ಮಾತು ಕೊಟ್ಟಿಲ್ಲ, ಅವಳ ನಿರ್ಧಾರಗಳಿಗೆ ಜೊತೆಯಾಗಿರ್ತೀವಿ ಅಂತ ಅವಳು ಅಂದ್ಕೊಂಡಿದ್ಲು. ಆದರೆ ನೀನು ಶ್ರೀಮಂತರ ಮನೆ ಹುಡುಗನ್ನ ಮದುವೆ ಆಗಲ್ಲ ಅಂತ ಮಾತು ತಗೋಬಹುದು ಅಂತ ಅವಳು ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ. ಹಾಗಿದ್ರೆ ಅವಳು ಮಾಡಿದ್ದು ಸರಿ ಅಂತ ನೀವು ಹೇಳ್ತಿರೋದು? ಸಂಪೂರ್ಣವಾಗಿ ತಪ್ಪು ಅಂತ ಹೇಳ್ತಾ ಇಲ್ಲ. ವಿಷಯ ಅಷ್ಟೆಲ್ಲ ಮುಂದುವರೆದಿದ್ರು ಅವಳು ಯಾಕೆ ಅದನ್ನು ನಮ್ಮ ಹತ್ರ ಹೇಳ್ಕೊಳ್ಳಿಲ್ಲ? ಇದು ತಪ್ಪಲ್ವಾ? ನಾನೀಗ ಅದ್ರ ಬಗ್ಗೆನೇ ಮಾತಾಡೋನಿದ್ದೆ. ಅವರಿಬ್ಬರು ಇಷ್ಟಪಡೋದಕ್ಕೆ ಶುರು ಮಾಡಿ ತುಂಬ ದಿನ ಆಯಿತು ಅನಿಸುತ್ತೆ. ಅವರು ಕೂಡ ಆ ವಿಷಯನ ನಮ್ಮ ಹತ್ರ ಹೇಳೋದಕ್ಕೆ ಸಮಯ ತಗೋತಾ ಇದ್ರು ಅನಿಸುತ್ತೆ. ಪರಿಸ್ಥಿತಿ ಹಾಗಿರುವಾಗ ವೇದಾಂತ್ ಇಲ್ಲಿ ಕರ್ಕೊಂಡು ಬರೋ ಯೋಚನೆ ಮಾಡ್ದ ಅನಿಸುತ್ತೆ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ, ಅಥವಾ ನಾನೇನು ಬಯಸ್ತಾ ಇದ್ದೀನಿ, ಇವೆಲ್ಲ ತಪ್ಪು ಅಂತಾರ ನಿಮ್ಮ ಮಾತಿನ ಅರ್ಥ? ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮೊದಲು ವೇದಾಂತ್ ಹತ್ರ ಮಾತಾಡಬೇಕು ಅನ್ನೋದು ನನ್ನ ಮಾತಿನ ತಾತ್ಪರ್ಯ. ನೀನು ಅವನ ಜೊತೆ ತುಂಬನೇ ಕೋಪದಲ್ಲಿ ಆವೇಶದಲ್ಲಿ ಕೆಟ್ಟದಾಗಿ ನಡ್ಕೊಂಡ್ಬಿಟ್ಟೆ. ನೀನು ವೇದಾಂತ್ ಜೊತೆ ಹಾಗೆ ಮಾತಾಡಬಾರ್ದಾಗಿತ್ತು. ಅವ್ನು ತುಂಬ ಬೇಜಾರು ಮಾಡ್ಕೊಂಡಿರ್ತಾನೆ. ಖಂಡಿತವಾಗ್ಲೂ ನಾನು ಬೇಜಾರು ಮಾಡ್ಕೊಂಡಿಲ್ಲ. ಅಮ್ಮ ಒಂದು ನಿಮಿಷ. ಈ ಥರ ಸನ್ನಿವೇಶನ ಇವತ್ತು ನನ್ನಿಂದ ನೋಡೋದಕ್ಕಾಗಿ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ನಾನು ಅಮೂಲ್ಯ ಪ್ರೀತಿಸ್ತಾ ಇದ್ದೀನಿ, ನಿಜಾನೇ. ಈಗಲೂ ಪ್ರೀತಿಸ್ತೀನಿ, ಮುಂದೆನೂ ಪ್ರೀತಿಸ್ತಾನೆ ಇರ್ತೀನಿ. ಇದೆಲ್ಲ ನಿಮ್ಮ ಹತ್ರ ಹೇಳದೆ ಅವಾಯ್ಡ್ ಮಾಡಬೇಕು ಅಥವಾ ಹೈಡ್ ಮಾಡಬೇಕು ಅನ್ನೋ ಇಂಟೆನ್ಷನ್ ನಮ್ದಲ್ಲ. ಇನ್ಫ್ಯಾಕ್ಟ್ ಅಮೂಲ್ಯ ಕೂಡ ನಿಮ್ಮ ಹತ್ರ ಇದನ್ನು ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ಲು. ನಾನು ಅಷ್ಟೇ ಮೊದಲು ನನ್ನ ತಂದೆ ತಾಯಿಗೆ ವಿಚಾರನ ತಿಳಿಸಿ ನಿಮ್ಮನೆ ಕರ್ಕೊಂಬಂದು ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಹೀಗಾಯ್ತು. ಅಮ್ಮ ಯಾಕೋ ಗೊತ್ತಿಲ್ಲ, ಅಮೂಲ್ಯ ಸ್ವಲ್ಪ ದಿನಗಳಿಂದ ತುಂಬ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಿದ್ದಾಳೆ. ನನ್ನನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ತುಂಬ ಡಿಸ್ಟರ್ಬ್ ಆಗಿದ್ದಾಳೆ. ಅದರಲ್ಲೂ ಮೆಸ್ ಓಪನ್ ಆದಾಗಿಂದ ನನ್ನ ತುಂಬಾ ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ನಾನು ಅಂದ್ಕೊಂಡಿದ್ದು ನಿಜ ಆಯಿತು. ಅದೇ ದಿನನೇ ರಾಧಾ ಬಂದು ರಂಪ ಮಾಡಿದ್ದು, ಬರೀ ಮಾತು ತಗೊಂಡಿದ್ದು, ಅಮ್ಮನ ಹತ್ರ ಮಾತಾಡಬೇಕು ಅಂತ ಅಂದಿದ್ದು. ನನ್ನಿಂದ ಅವಳು ಟ್ರಸ್ಟ್ನ ಬಯಸ್ತಿದ್ದಾಳೆ. ನಾನು ಅವಳು ನಿಜವಾಗ್ಲೂ ಕಮಿಟ್ ಆಗಿದ್ದೀನ ಇಲ್ವೋ ಅನ್ನೋ ಖಾತ್ರಿನ ಅವಳು ಬಯಸ್ತಿದ್ದಾಳೆ ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ, ನಿನ್ನ ಮದುವೆ ಆಗೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಬೇಕಿತ್ತು. ಅದಕ್ಕಾಗಿ ಟ್ರಿಪ್ನ ಆರ್ಗನೈಸ್ ಮಾಡಿದೆ. ಇಲ್ಲಿಂದ ವಾಪಸ್ ಹೋದ್ಮೇಲೆ ಅಮೂಲ್ಯ ಏನೇ ಆಗಲಿ ನಿಮ್ಗಳ ಹತ್ರ ವಿಚಾರನ ಮನೇಲಿ ಮಾತಾಡ್ತೀನಿ ಅಂತ ನನ್ನ ಹತ್ರ ಆಲ್ರೆಡಿ ಹೇಳಿದ್ಲು.
ಅವಳು ನಿಮ್ಮ ಹತ್ರ ವಿಚಾರಣೆ ಮಾತಾಡಿದ್ಮೇಲೆ ನಾನು ನನ್ನ ಮನೆಯವ್ರನ್ನ ಕರ್ಕೊಂಡು ಬಂದು ನಿಮ್ಮ ಹತ್ರ ಮಾತಾಡೋಣ ಅಂತ ಡಿಸೈಡ್ ಮಾಡಿದ್ದೆ. ರೀ ಇನ್ನೂ ಏನು ಅವ್ನ ಮಾತು ಕೇಳ್ತಾ ನಿಂತಿದ್ದೀರಾ? ನಡೀರಿ ಹೋಗೋಣ. ಅಮ್ಮ ಒಂದು ನಿಮಿಷ ಪ್ಲೀಸ್. ಅಮೂಲ್ಯ ನನ್ನ ಜೀವನ ಕಾಲಿಟ್ಟಾದ್ಮೇಲೆ ನನ್ನ ಜೀವನಕ್ಕೆ ಹೊಸ ಬೆಳಕು ಅಂತ ಬಂದಿತ್ತು. ನನ್ನ ಜೀವನ ಎಷ್ಟು ಸುಂದರವಾಗಿದೆ ಅಂತ ನನಗೆ ಅನಿಸಿದ್ದು ಅವಳನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದಾಗಿಂದ. ಅವಳ ಲೈಫಲ್ಲಿದ್ದರೆ ಪ್ರತಿದಿನ ನಾನು ಬೆಟರ್ ಆಗ್ತಾನೆ ಇದ್ದೀನಿ. ಇನ್ನು ಮುಂದೆ ಇನ್ನೂ ಬೆಟರ್ ಆಗ್ತೀನಿ. ಮದುವೆ ಅನ್ನೋದ್ರ ಮೂಲಕ ಅವಳು ಶಾಶ್ವತವಾಗಿ ನನ್ನ ಜೀವನ ಕಾಲಿಟ್ಟಾದ್ಮೇಲೆ ಅವಳು ನನ್ನ ಲೈಫಿನ ಬೆಟರ್ ಆಫ್ ಅಂತ ಅನ್ಸ್ಕೊಳೋದು. ಅವಳು ನೀವು ಹಾಕೋ ಲೈನ್ನ ಖಂಡಿತವಾಗ್ಲೂ ದಾಟಲ್ಲ. ಅವಳು ಕೇವಲ ಬಜಾರಿ ಅಷ್ಟೇ ಅಲ್ಲ, ಅವಳಲ್ಲಿ ಅದ್ಭುತವಾದ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ. ಅದಕ್ಕೆ ಅನ್ಸುತ್ತೆ ಬಹುಶಃ ನಾನು ಅವಳಿಗೆ ಸೋತಿತ್ತು. ನನಗೆ ಫ್ಯಾಮಿಲಿ ಅಂದರೆ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ಅವಳಿಗೆ ಫ್ಯಾಮಿಲಿ ಮೇಲೆ ತುಂಬ ನಂಬಿಕೆ, ಗೌರವ ಇದೆ. ಬರೀ ನಿಮ್ಮ ಕುಟುಂಬ ಅಷ್ಟೇ ಅಲ್ಲ, ನನ್ನ ಫ್ಯಾಮಿಲಿನೂ ಕೂಡ ಕಂಪ್ಲೀಟ್ ಆಗಿ ಆವರಿಸ್ಕೊಂಡಿದ್ದಾಳೆ. ನನ್ನ ತಂಗಿ, ನನ್ನ ತಮ್ಮ ಎಲ್ಲರೂ ಅವಳನ್ನ ತುಂಬಾನೇ ಇಷ್ಟಪಡ್ತಾರೆ. ಯಾಕೆ ಗೊತ್ತಾ? ಅವಳೊಂದು ಅದ್ಭುತ, ಅವಳೊಂದು ಅಚ್ಚರಿ. ಅವಳೆಲ್ಲಿರ್ತಾಳೋ ಅಲ್ಲಿ ಬರೀ ಸಂತೋಷ ಮಾತ್ರ ಇರುತ್ತೆ. ಅವಳು ಎಲ್ಲಾನು ಖುಷಿ ಪಡಿಸ್ತಾ ತಾನು ನಕ್ಕೊಂಡು ಸಮಯ ಕಳೆದ್ಬಿಡ್ತಾಳೆ. ಅಂಥ ಗುಣ ಕೋಟಿಗೊಬ್ಬರಿಗಿರುತ್ತೆ ಅನ್ನೋದು ನನ್ನ ನಂಬಿಕೆ. ನನಗೆ ಅಮೂಲ್ಯ ಬೇಕು, ನನಗೆ ಅಮೂಲ್ಯ ಬೇಕು. ಅವಳಿಗೆ ಯಾವತ್ತೂ ಏನೂ ಕೊರತೆ ಆಗದಿರೋ ರೀತಿ ನಾನು ನೋಡ್ಕೋತೀನಿ, ತುಂಬಾನೇ ಚೆನ್ನಾಗಿ ನೋಡ್ಕೋತೀನಿ. ಆದರೆ ನಾನಿವತ್ತು ನಿಮ್ಮ ಹತ್ರ ನಿಮ್ಮ ಮಗಳನ್ನ ಕೊಡಿ ಅಂತ ಕೇಳೋದಕ್ಕೆ ಬಂದಿಲ್ಲ. ನನ್ನನ್ನು ನಿಮ್ಮ ಮಗನಾಗಿ ಸ್ವೀಕರಿಸ್ತೀರಾ?